ನಮಸ್ತೆ ವೀಕ್ಷಕರೇ. ಇತ್ತೀಚೆಗೆ ನಮ್ಮ ದೇಶದಲ್ಲಿ ನಡೀತಾ ಇರುವ ವಿದ್ಯಮಾನಗಳು, ಎಸ್ಪೆಷಲಿ ರಾಜಕೀಯ ಕೆಸರು ರಚಾಟ, ಇದನ್ನ ಗಮನಿಸ್ತಾ ಇದ್ರೆ ಒಂದು ಕ್ಷಣ ಈ ದೇಶಕ್ಕೋಸ್ಕರ ನಮ್ಮ ಸೈನಿಕರು ಹುತಾತ್ಮರಾಗಿದ್ದು, ಈ ದೇಶಕ್ಕೋಸ್ಕರ ನಮ್ಮ ಸ್ವತಂತ್ರ ಹೋರಾಟಗಾರರು ಹೋರಾಟ ಮಾಡಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದು, ಈ ಚಂದಕ್ಕೆನ ನಾವು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾದ ಡೆಮೋಕ್ರೆಟಿಕ್ ಕಂಟ್ರಿ ನಮ್ದು ಅಂತ ಹೆಮ್ಮೆಯಿಂದ ಹೇಳ್ಕೊಳೋದು ಅಂತ ಅನ್ಸ್ಬಿಟ್ಟಿದೆ. ಏನ್ ಮಾಡ್ತಾ ಇದಾರೆ ರಾಜಕೀಯ ಪುಡಾರಿಗಳು, ಅದು ಏನು ಮಾತಾಡ್ತಾ ಇದಾರೆ, ಯಾರನ್ನ ಅವ್ರು ಮೆಚ್ಚೋದಿಕ್ಕೆ ಈ ತರ ಮಾತಾಡ್ತಾ ಇದಾರೆ ಅನ್ನೋದು ಸ್ವಲ್ಪ ಯೋಚನೆ ಮಾಡ್ಬೇಕಾದ ಸಂಗತಿ. ಕನಿಷ್ಠ ಪಕ್ಷ ವಿಧಾನಸೌಧದಲ್ಲಿ ಕೂತ್ಕೊಂಡು ನಮ್ಮ ಸಮಸ್ಯೆಗಳನ್ನಂತೂ ಬಗೆಹರಿಸಕ್ ಬರೋಲ್ಲ ಅಲ್ವಾ? ಪಾರ್ಲಿಮೆಂಟ್ ಅಲ್ಲಿ ಕೂತು ಎಂಪಿಗಳು ಅವರು ಕೂಡ ಅಸಲಿ ಸಮಸ್ಯೆಗಳು ಏನ್ ನಡೀತಾ ಇದೆ ದೇಶದೊಳಗಡೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದನ್ನ ಅದಂತೂ ಮಾಡಲ್ಲ. ಹಾಳಾಗೋಗ್ಲಿ. ಈ ತರ ಪರಿಸ್ಥಿತಿಗಳು ಬಂದಾಗ, ಇತ್ತೀಚೆಗೆ ನಡೆದಾಗ ಒಂದು ಪಹಲ್ಗಾಮ್ ಘಟನೆ ಇರ್ಬೋದು, ಅಥವಾ ಯಾವ್ದೋ ಉಗ್ರ ಸಂಘಟನೆಗಳು ಹಲ್ಲೆ ಮಾಡಿದ್ದು, ಈ ತರ ಶತ್ರು ರಾಷ್ಟ್ರದವರು ನಮ್ಮ ಮೇಲೆ ಯಾವುದೋ ಒಂದು ರೀತಿಯಲ್ಲಿ ಏನೋ ಒಂದು ಭಯ ಹುಟ್ಟಿಸುವಂತ ಕೆಲಸ ಮಾಡಿದಾಗ ಅದಕ್ಕೆ ತಕ್ಕನಾದ ಪ್ರತ್ಯುತ್ತರ ನಮ್ಮ ಸೈನಿಕರು, ನಮ್ಮ ಸೈನ್ಯ ಪಡೆ ಕೊಟ್ಟಾಗ ಅದನ್ನ ಶ್ಲಾಘಿಸದ್ ಬಿಟ್ಟು, ಅದನ್ನ ಹೆಮ್ಮೆಯಿಂದ ಹೇಳ್ಕೊಳೋದ್ ಬಿಟ್ಟು, ನಾವು ಸೈನ್ಯ ಜೊತೆ ಇದೀವಿ, ಬಟ್ ಇದು ಹೇಗಾಯ್ತು, ಎಷ್ಟು ಬಾಂಬ್ ಹಾಕಿದ್ರಿ, ಎಷ್ಟು ಫ್ಲೈಟ್ ಭಸ್ಮ ಆಯ್ತು, ಅಥವಾ ಹೇಳ್ದೆ ಹೊಡೆದ್ರ, ಇವೆಲ್ಲ ಯಾಕೆ ಬೇಕು? ನಿಮಗೆ ದೇಶನ ಆಳಕ್ಕಂತೂ ಬರಲ್ಲ. ಯಾಕಂದ್ರೆ ಡೆಮೋಕ್ರೆಟಿಕ್ ಸಿಸ್ಟಮ್ ಅಲ್ಲಿ ನೀವು ಹೇಗ್ ಬೇಕೋ ಹಾಗೆ ನೀವು ಜನಗಳಿಗೆ ಮತದಾನ ಮಾಡಿದ್ರೆ ಇದ್ ಕೊಡ್ತೀವಿ ಅದು ಕೊಡ್ತೀವಿ ಅಂತ ಬಿಟ್ಟಿ ಯೋಜನೆಗಳನ್ನ ಮಾಡ್ಕೊಂಡು, ಅಥವಾ ಏನೋ ಒಂದು ಹುಚ್ಚು ಅಂಶಗಳನ್ನ ಒಡ್ಡಿ ಎಲೆಕ್ಷನ್ ಒಂದು ದಿವಸ ನೀವು ದೇಶದ ಜನರನ್ನ ತಮ್ಮ ತೆಕ್ಕಿಗೆ ಬೀಳ್ಸ್ಕೊಂಡ್ಬಿಟ್ಟು ತಮ್ಮ ಪರವಾಗಿ ಓಟ್ ಹಾಕ್ಸ್ಕೊಂಡ್ಬಿಡ್ತೀರಾ. ಈ ದೇಶದ ಒಂದು ಘನತೆಗೆ ಚ್ಯುತಿ ಬರೋ ಅಂತ ಒಂದು ಮಾತಾಡ್ಬಿಟ್ರೆ ನಾವು ನಿಮ್ಮನ್ನ ಏನಂತ ಅನ್ಕೋಬೇಕು? ನೀವು ರಾಜಕೀಯ ಮಾಡಿ, ಇಲ್ಲ ಅಂತ ಹೇಳಲ್ಲ, ರಾಜಕೀಯ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಪಾರ್ಟಿಗಳ ಮಧ್ಯೆ ನೀವು ಅವ್ನ ಹಿಂಗ್ ಮಾಡ್ದ ಅದು ಓಕೆ. ಶತ್ರು ರಾಷ್ಟ್ರಕ್ಕೆ ಒಂದು ಪ್ರತ್ಯುತ್ತರ ಕೊಟ್ಟು ನಮ್ಮ ದೇಶದ ಸೈನ್ಯ ಪಡೆ ಹೆಮ್ಮೆ ಪಡುವಂತ ಒಂದು ಸಂಗತಿ ನಡೆದಾಗ ಬಾಯಿ ಮುಚ್ಕೊಂಡು ಅದು ವಿಷಯ ಬಿಟ್ಟು ನೀವು ಬೇರೆ ವಿಷಯಗಳ ಬಗ್ಗೆ ಮಾತಾಡಿ ಅಂತ ಹೇಳ್ಬೋದಲ್ಲ ನಿಮ್ ಪಾರ್ಟಿ ಮೆಂಬರ್ಸ್ಗಳಿಗೆ. ಯಾವ್ದೇ ಪಾರ್ಟಿ ಆಗ್ಲಿ, ನಾನು ಈ ಪಾರ್ಟಿ ಆ ಪಾರ್ಟಿ ಅಂತ ಹೇಳ್ತಲ್ಲ, ಯಾವುದೇ ಪಕ್ಷದ ಅಧಿಕಾರಿಗಳು ತಮಗೆ ಏನು ಬೇಕೋ ಅದನ್ನ ವಾಚಾಮಗೋಚವಾಗಿ ಮಾತಾಡ್ಕೊಂಡು ಆರಾಮಾಗೆ ಬಿಂದಾಸ್ ಆಗಿದ್ದಾರೆ. ಇದನ್ನ ನೋಡ್ತಾ ಇದ್ರೆ ಇದಕ್ಕೋಸ್ಕರ ನಮ್ಮ ಸೈನ್ಯದವರು ಹುತಾತ್ಮರಾಗಿದ್ದು ಅನ್ನೋ ಒಂದು ಕ್ವಶನ್ ಬರುತ್ತೆ. ನಾವು ನಿಮ್ಮನ್ನ ಆರಿಸಿ ಕಳ್ಸಿರೋದು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ, ಮತ್ತೆ ನಮ್ಮ ದೇಶನ ಸುರಕ್ಷಿತವಾಗಿ ಹಿಡಿಯಂತ. ಅದನ್ನು ಬಿಟ್ಬಿಟ್ಟು ನೀವು ಕೆಸರರ್ಚಾಡ್ಸ್ಕೊಂಡು ಆ ಕೆಸರರ್ಚಾಟದಲ್ಲಿ ನಮ್ಮ ದೇಶದ ಮಾನ ಮರ್ಯಾದೆನ ಪ್ರಪಂಚದ ಮುಂದೆ ಹರಾಜಾಗ್ತಾ ಇದ್ದೀರಾ. ಯಾವ್ದು ಸೆನ್ಸಿಟಿವ್ ವಿಚಾರ ಮತ್ತೆ ಯಾವ ವಿಚಾರದ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡಬಾರ್ದು, ಗೌಪ್ಯವಾಗಿ ಇಟ್ಕೋಬೇಕು, ಅದನ್ನ ನೀವು ಮರೆತು ಇಲ್ಲಸಲ್ಲದ ಮಾತುಗಳನ್ನ ಆಡ್ಕೊಂಡು ನಾವು ನಮ್ಮ ಸೈನ್ಯ ಪಡೆ ಶತ್ರುಗಳಿಗೆ ಮುಟ್ ನೋಡ್ಕೊಂಡಂಗೆ ಹೊಡೆದಿದ್ದಾರೆ. ಯಾವ ಸೈನ್ಯ ಪಡೆ ನಮ್ಮ ಹೆಮ್ಮೆಯ ಸೈನ್ಯ ಪಡೆ ಅವ್ರಿಗೆ ಶತ್ರುಗಳಿಗೆ ಮುಟ್ ನೋಡ್ಕೊಂಡಂಗೆ ಹೊಡೆದಿದೆಯೋ ಆ ಏಟಿಂದ ಅವ್ರು ಚೇತರಿಸ್ಕೊಳಕ್ಕೆ ಇನ್ನೂ ಒಂದು ದಶಕ ಅಂತೂ ಬೇಕು. ಬಟ್ ನೀವು ಈ ರೀತಿ ಮಾತಾಡಿ ನಮ್ಮ ದೇಶದ ಒಂದು ಕಾರ್ಯದ ಬಗ್ಗೆ ನೀವು ಲಘುವಾಗಿ ಮಾತಾಡಿ ಲೈಟ್ ಆಗೆಲ್ಲ ಡೈಲಾಗ್ಗಳು ಹೊಡ್ಕೊಂಡು ಏನು ಮಾಡಿಲ್ಲ ಎಲ್ಲ ಬರೀ ಬೋಗಸ್ ಅಂತ ಹೇಳ್ಕೊಂಡು ಶತ್ರುಗಳ ಗಾಯನ ವಾಸಿ ಮಾಡ್ತಾ ಇದಾರ. ನಮಗೆ ಹೊರಗಿನ ಶತ್ರುಗಳು ಬೇಡ, ಒಳಗಿನ ಶತ್ರುಗಳೇ ನಮ್ಮ ದೇಶಕ್ಕೆ ಮಾರಕ ಆಗ್ತಾ ಇದಾರೆ. ದಯವಿಟ್ಟು ಇನ್ನು ಮುಂದೆ ಆದ್ರೂ ಸ್ವಲ್ಪ ಈ ಸೆನ್ಸಿಟಿವ್ ಮ್ಯಾಟರ್ ಬಗ್ಗೆ ಮಾತಾಡುವಾಗ ತುಂಬಾ ಯೋಚನೆ ಮಾಡಿ ಮಾತಾಡಿ. ಯಾವ್ದಾವ್ದೋ ಸ್ಟೇಟ್ಮೆಂಟ್ಗಳು ಕೊಡಬೇಡಿ. ಯಾವ್ದೋ ಹಗರಣ ಅಥವಾ ಯಾವ್ದೋ ಲಂಚ ಹೊಡೆಯೋದು ಅಥವಾ ಯಾವ್ದೋ ಆಸ್ತಿ ಕಬಳಿಸೋದು, ಇದ್ರ ಬಗ್ಗೆ ನೀವು ಹೆಂಗಾರ ಒಚ್ಚಾಡ್ಕೊಳ್ಳಿ, ಬಟ್ಟೆ ಹರ್ಕೊಂಡು ಸಾಯಿ. ನಮ್ಮ ದೇಶದ ಸೈನಿಕರು ಮತ್ತೆ ನಮ್ಮ ದೇಶದ ಒಂದು ಘನತೆಗೆ ಏನಾದ್ರು ಧಕ್ಕೆ ತರ ಅಂತ ನೀವು ಮಾತುಗಳನ್ನ ಆಡಿದ್ರೆ ಅದನ್ನ ಪರಿಣಾಮ ನೀವು ಜನರು ನಿಮ್ಗೆ ತೋರಿಸ್ತಾರೆ. ಆಯ್ತಾ? ದಯವಿಟ್ಟು ಕೆಲವೊಂದು ಸಂದರ್ಭದಲ್ಲಿ ಸ್ವಲ್ಪ ಡಿಗ್ನಿಟಿ ಮೇಂಟೈನ್ ಮಾಡಿ. ಯಾರನ್ನೋ ನೀವು ಮೆಚ್ಚೋಕೋಸ್ಕರ ಅಥವಾ ನಿಮ್ಮ ಪಾರ್ಟಿಲಿ ನೀವು ನಾನು ದೊಡ್ಡವನು ಅಂತ ಹೇಳ್ಕೊಳಕೋಸ್ಕರ, ನನ್ನ ಮಾತು ಹಿಂಗೆ ಅಂತ ಪ್ರೂವ್ ಮಾಡಕ್ಕೋಸ್ಕರ ನೀವು ಏನೇನೋ ಮಾತಾಡೋದು, ಎಸ್ಪೆಷಲಿ ನಮ್ಮ ಸೈನ್ಯ ಪಡೆ ಮೇಲೆ ಅಥವಾ ನಮ್ಮ ರಕ್ಷಣಾ ಪಡೆಗಳ ಮೇಲೆ ನೀವು ಈ ತರ ಹಗುರವಾಗಿ ಮಾತಾಡೋದಿದೆಯಲ್ಲ, ಇದನ್ನ ನಿಲ್ಸಿ. ತುಂಬಾ ಜನ ಸೈನಿಕರು ಹುತಾತ್ಮರಾಗಿದ್ದಾರೆ. ದಯವಿಟ್ಟು ನಿಮ್ಗೆ ಮಾತಾಡಕ್ ಬಂದ್ರೆ ಒಂದು ಒಳ್ಳೆ ಮಾತಾಡಿ. ಇಲ್ವಾ, ಬಾಯಿ ಮುಚ್ಕೊಂಡು ನಮ್ಮ ದೇಶದ ಒಳಗಡೆ ಏನ್ ಸಮಸ್ಯೆ ಇದೆ, ಯಾವ್ದ ಇನ್ಫ್ರಾಸ್ಟ್ರಕ್ಚರ್ ಇಶ್ಯೂಸ್ ಇದೆ, ಯಾವ ಡೆವಲಪ್ಮೆಂಟಲ್ ಇಶ್ಯೂಸ್ ಇದೆ, ಅದ್ರ ಬಗ್ಗೆ ಮಾತಾಡ್ಕೊಂಡು ಏನಾದ್ರು ಮಾಡ್ಕೊಳ್ಳಿ. ಫಸ್ಟ್ ದೇಶನ ಮುಂದೆ ಇಡಿ, ಆಮೇಲೆ ಪಾರ್ಟಿ ಬರುತ್ತೆ. ಓಕೆ ಸ್ನೇಹಿತರೆ, ಇದು ಪುಡಾರಿಗಳಿಗೆ. ಇನ್ನು ನಮ್ಮ ವಿಷಯಕ್ಕೆ ಬಂದ್ರೆ
ನಾವು ಮತದಾನ ಮಾಡ್ಬೇಕಾದ್ರೆ ಈ ತರ ತಪ್ಪುಗಳನ್ನ ಮಾಡಿ ಯಾರೋ ಎಡಬಿಡಂಗಿ ನಾಯಕರನ್ನ ನಾವು ಆರಿಸಿ ಕಳ್ಸ್ಬಿಡ್ತೀವಲ್ಲ, ನಮ್ಮ ಜಾತಿ, ನಮ್ಮ ಇವರು, ನಮ್ಮ ಭಾಷೆ ಅಥವಾ ನಮ್ಮ ಇವರು ಅಂತ ಅನ್ಕೊಂಡು ನಾವು ಏನೋ ಒಂದು ಆಸೆಯಿಂದ ನಾವು ಇವ್ರನ್ನ ಲೀಡರ್ ಮಾಡಿ ಕಳಿಸ್ತೀವಿ. ಇವ್ರಲ್ಲಿ ಹೋಗ್ಬಿಟ್ಟು ಜಾತಿನೂ ಇಲ್ಲ, ಭಾಷೆನೂ ಇಲ್ಲ, ನಾಡು ಇಲ್ಲ, ಬರೀ ಅವ್ರ ಸ್ವಂತ ಡೆವಲಪ್ಮೆಂಟ್ ಮಾಡ್ಕೊಂಡು ಆರಾಮಾಗಿ ಆಸ್ತಿಗಳು ಮಾಡ್ಕೊಂಡು ಇವರು ಎಂಜಾಯ್ ಮಾಡ್ತಾ ಇದಾರೆ. ಲೀಡರ್ಶಿಪ್ ನ ಅವರು ಒಂದು ಆಫರ್ ಅನ್ಕೊಂಡು 5 ವರ್ಷ ಚೆನ್ನಾಗಿ ಆಸ್ತಿ ಮಾಡಿ ಮಲ್ಕೊಂಬೋಣ ಅಂತ ಆತರ ಈ ಲೀಡರ್ಗಳು ಬರ್ತಾ ಇದಾರೆ. ಈಗ ಇನ್ ಮುಂದಾದ್ರೂ ನಮ್ಮ ದೇಶಕ್ಕೆ ಯಾರು ಪ್ರಾಮುಖ್ಯತೆ ಕೊಡ್ತಾರೆ, ನಮ್ಮ ಸುರಕ್ಷತೆಗೆ ಯಾರು ಪ್ರಯಾರಿಟಿ ಕೊಡ್ತಾರೆ, ಮತ್ತೆ ನಮ್ಮ ಏಳಿಗೆಗೆ ಯಾರು ಪ್ರಯಾರಿಟಿ ಕೊಡ್ತಾರೆ ಅಂತ ಲೀಡರ್ನ ಎಲ್ಲಾ ಕಾನ್ಸ್ಟಿಟ್ಯೂನ್ಸಿಲಿ ನೋಡಿ ಆರಿಸೋಣ. ಯಾರೋ ನಾಲಾಯಕ್ ಲೀಡರ್ನ ನಾವು ಆರ್ಸ್ ಕಳ್ಸ್ಬಿಟ್ರೆ ಆಮೇಲೆ ನಾವು 5 ವರ್ಷ ನಾವು ಏನು ಮಾಡಕ್ಕಾಗಲ್ಲ. ಅವ್ರು 5 ವರ್ಷ ಅವ್ರು ಆಡಿದ್ದೆ ಆಟ ಆಡ್ತಿರ್ತಾರೆ, ನಾವು ನೋಡ್ತಾ ಇರ್ಬೇಕಷ್ಟೇ ಈ ಸಿಸ್ಟಮ್ ಅಲ್ಲಿ. ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಂಗೆ ತುಂಬಾ ಬೇಜಾರಾಗಿದೆ. ಅಂದ್ರೆ ನಂತರನೇ ನಿಮ್ಗೂ ಸ್ವಲ್ಪ ಜನಕ್ಕೆ ಬೇಜಾರಾಗಿರುತ್ತೆ. ಬಟ್ ಈ ರೀತಿ ನಾವು ಅವ್ರಿಗೆ ಚೀಮಾರಿ ಹಾಕದೇ ಇದ್ರೆ ಅವ್ರಂತೂ ಎಚ್ಚೆತ್ಕೊಳಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಮಾನ ಮರ್ಯಾದೆನೇ ಇಲ್ಲ. ಈಗಿನ ಪುಡಾರಿಗಳು ಮಾನ ಮರ್ಯಾದೆ ಲಜ್ಜೆ ಎಲ್ಲ ಬಿಟ್ಟು ಬಂದಿರ್ತಾರೆ. ಅಂತವ್ರಿಗೆ ನಾವು ಏನ್ ಹೇಳಿದ್ರು ತಟ್ಟಲ್ಲ. ಬಟ್ ಸ್ಟಿಲ್ ಅಟ್ಲೀಸ್ಟ್ ನಾವಾದ್ರೂ ಮನಸ್ಸು ಮಾಡಿ ಮುಂದಿನ ಒಂದು ಆಯ್ಕೆ ಸಂದರ್ಭ ಬಂದಾಗ ನಮ್ಮ ಶಕ್ತಿ ಸಾಮರ್ಥ್ಯ ತೋರಿಸ್ಬೇಕು. ಯಾರು ನಮ್ಮ ದೇಶದ ಬಗ್ಗೆ ಲಘುವಾಗಿ ಮಾತಾಡ್ತಾರೋ ಅಂಥವ್ರನ್ನ ದೂರ ಇಡಬೇಕು. ಇಲ್ಲ ಅಂದ್ರೂ ನಮ್ಮ ದೇಶದ ಭದ್ರತೆಗೆ ಅಷ್ಟೇ. ಓಕೆ, ಇಷ್ಟೊತ್ತು ತಾಳ್ಮೆಯಿಂದ ಕೇಳೋದಕ್ಕೆ ಧನ್ಯವಾದಗಳು ವೀಕ್ಷಕರೇ. ದಯವಿಟ್ಟು ನಿಮ್ಗೆ ಇಷ್ಟ ಆದ್ರೆ ಇತರರಿಗೂ ಹಂಚಿ, ಮತ್ತೆ ನಮ್ಮ ಒಂದು ದೇಶದ ಬಗ್ಗೆ ಯಾರು ಲಘುವಾಗಿ ಮಾತಾಡ್ತಾರೋ ಅವ್ರ ಬಾಯಿನ ಸದಾ ನಾವು ಮುಚ್ಚೋಣ. ಓಕೆ, ಧನ್ಯವಾದ.